ಸ್ನೇಹಿತರೆ, ಮುಂದಿನ ಅಂಶದಾಗಿ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಕಣ್ಣಿನ ಸಮಸ್ಯೆಗಳಿಗೆ ಮನೆ ಮದ್ದು ಏನಿದೆ ಸ್ನೇಹಿತರೆ. ಅಂದ್ರೆ ಕಣ್ಣಿನ ಸಮಸ್ಯೆಗಳು, ಈ ಕಣ್ಣು ಅನ್ನೋದು ಸ್ವಲ್ಪ ಉರಿತಾ ಇರ್ತದೆ, ಕಣ್ಣಿಂದ ನೀರು ಬರ್ತಾ ಇರ್ತದೆ, ಕಣ್ಣಿನ ದೃಷ್ಟಿ ದೃಷ್ಟಿ ಅಂದ್ರೆ ಸುಧಾರಿಸ್ಕೋಬೇಕು. ದೃಷ್ಟಿ ಸರಿಯಾಗಿ ಅಂದ್ರೆ ದೂರ ದೂರ ವಿಷಯಗಳು ನೋಡ್ಬೇಕಂದ್ರೆ ಸರಿಯಾಗಿ ಕಾಣಿಸಲ್ಲ, ಹತ್ರದ್ದು ಸರಿಯಾಗಿ ಕಾಣಿಸಲ್ಲ. ಎಷ್ಟೋ ವಿಧ ವಿಧ ಸಮಸ್ಯೆಗಳಿರುತ್ತೆ ಪ್ರತಿಯೊಬ್ಬರಿಗೂ. ಇನ್ನೊಂದು ರೇಚಿಕಟಿ ಅಂತ ಹೇಳ್ತಾರೆ, ಅಂದ್ರೆ ಅದೊಂದು ಸಮಸ್ಯೆ. ಅಂದ್ರೆ ನೈಟ್ ಅಲ್ಲಿ ಅವ್ರಿಗೆ ಏನು ಕಾಣಿಸಲ್ಲ ಅಲ್ವಾ, ನೈಟ್ ಅಲ್ಲಿ ಏನೇ ನೋಡಕ್ ಹೋದ್ರು ಕಾಣಿಸಲ್ಲ ಅವ್ರಿಗೆ. ಸೊ ಅಂಥದ್ದು ಪ್ರಾಬ್ಲಮ್ಸ್ ಇದೆ. ಸೊ ಈ ತರ ಕಣ್ಣಿನ ಒಳಗಡೆ ಏನೇನು ಸಮಸ್ಯೆಗಳಿದ್ರು ಯಾವುದೇ ಕಸ ಹೋಗಿರ್ತದೆ, ಆ ಕಸನು ಕ್ಲೀನ್ ಮಾಡ್ಕೋಬೇಕು, ಇಂಥದ್ದೆಲ್ಲ ಇರ್ತದಲ್ಲ. ಅದಕ್ಕೋಸ್ಕರ ಈ ಕಣ್ಣಿನ ಸಮಸ್ಯೆಗಳಿಗೆ ಮನೆ ಮದ್ದು ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ಸ್ವಲ್ಪ ಡೀಟೇಲ್ ಆಗಿ ಕೂಲಂಕುಷವಾಗಿ ನೋಡೋಕ್ಕೆ ಪ್ರಯತ್ನ ಮಾಡೋಣ, ತಿಳ್ಕೊಳಕ್ ಪ್ರಯತ್ನ ಮಾಡೋಣ. ಮೊದಲನೇದು, ನೈಸರ್ಗಿಕ ಜೀವನ ಶೈಲಿ ಏನು ಅವಲಂಬಿಸ್ಕೋಬೇಕು, ಏನು ಅಳವಡಿಸ್ಕೋಬೇಕು ನಾವು ಈ ಕಣ್ಣಿನ ಸಮಸ್ಯೆಗಳಿದ್ರೆ ಅಂತ. ಇಲ್ಲ ಅಂದ್ರೆ ಯಾವ ಸಮಸ್ಯೆ ಇಲ್ಲ ಅಂದ್ರೂ ಕಣ್ಣು ಆರೋಗ್ಯ ಕಣ್ಣಿನ ಆರೋಗ್ಯನು ಚೆನ್ನಾಗಿ ಇಟ್ಕೋಬೇಕಂದ್ರೆ ಏನ್ ನೈಸರ್ಗಿಕ ಜೀವನ ಶೈಲಿ ಅಂದ್ರೆ, ಮೊದಲನೇದು ಏನ್ ಮಾಡ್ಬೇಕಂದ್ರೆ ಕಣ್ಣನ್ನು ದಿನಾಲು ಏನ್ ಮಾಡ್ಬೇಕು, ತಣ್ಣೀರಿಂದ ತಣ್ಣೀರು ಅದ್ದಿ ಮತ್ತೆ ಪಿಲುಕಿಸ್ಬೇಕು. ಪಿಲುಕಿಸಿದಂದ್ರೆ ಚೆನ್ನಾಗೆ ಅಂದ್ರೆ ಈ ತಣ್ಣೀರು ಹಾಕೊಂಡು 20 ಸೆಕೆಂಡ್ ಹಾಗೆ ಹಾಗೆ ನೀಟಾಗಿ ಪ್ರತಿ ಕಣ್ಣು ನೀಟಾಗಿ ಸ್ವಲ್ಪ ಪಿಲ್ಕಿಸಿ ಪ್ರೆಸ್ ಮಾಡಿ ನೀಟಾಗಿ ಕಣ್ಣು ಕ್ಲೀನ್ ಮಾಡ್ಕೊಳ್ಳಿ. ಎರಡು ಕಣ್ಣುಗಳು ಕ್ಲೀನ್ ಮಾಡ್ಕೊಳ್ಳಿ 20 ಸೆಕೆಂಡ್ ಕಾಲ ತಣ್ಣೀರಿಂದ ಪ್ರತಿ ದಿವಸ ಮಾಡ್ಬೇಕಾಗತ್ತೆ. ಆಮೇಲೆ ಪ್ರತಿನಿತ್ಯ ಏನ್ ಮಾಡ್ಬೇಕಂದ್ರೆ ಈ ತಲ ಸ್ನಾನ ಅನ್ನೋದು ಕಡ್ಡಾಯ. ತಲ ಸ್ನಾನ ಮಾಡ್ಲೇಬೇಕು, ಅದೊಂದು. ಆಮೇಲೆ ಆ ನೀರ್ನು ಅಷ್ಟೇ, ಈ ತಲ ಸ್ನಾನ ಮಾಡ್ಬೇಕಂದ್ರೆ ತುಂಬಾ ಬಿಸಿ ಇರಬಾರ್ದು. ಯಾವುದು ಈ ತಲ ಸ್ನಾನ ಮಾಡಕ್ ಹೋದ್ರೆ ಕಣ್ಣು ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಬಿಸಿ ನೀರು ಉಪಯೋಗಿಸಬಾರದು, ಅದು ಅರ್ಥ ಮಾಡ್ಕೊಳ್ಳಿ. ಓಕೆ. ಆಮೇಲೆ ಈ ಬಹುತೇಕ ಕಣ್ಣಿನ ಸಮಸ್ಯೆಗಳು ಏನಾಗ್ತದೆ ಗೊತ್ತಾ, ಈ ಸರ್ವಾಂಗಾಸನ ಮತ್ತೆ ಶೀರ್ಷಾಸನ ತುಂಬಾ ಸಹಾಯಕಾರಿ ಸ್ನೇಹಿತರೆ. ಸರ್ವಾಂಗಾಸನ ನಿಮ್ಗೆ ಇಲ್ಲಾಂದ್ರೆ ನೀವು ಏನ್ ಮಾಡ್ಬೇಕು, ಒಂದು ಯೋಗ ಮಾಸ್ಟರ್ ಹತ್ರ ಹೋಗಿ ಈ ಎರಡೂ ಆಸನಗಳು ತಿಳ್ಕೊಳ್ಳಿ. ಕಣ್ಣಿನ ಸಮಸ್ಯೆಗಳು ಯಾವುದು ಬರಬಾರ್ದು ಮುಂದಿನ ದಿವಸದಲ್ಲಿ. ಅಲ್ಲ ಇಲ್ಲಾಂದ್ರೆ ಕಣ್ಣಿನ ಸಮಸ್ಯೆ ಈಗಾಗಲೇ ಇದೆ ಅಂದ್ರೆ, ಯಾವುದೇ ಸೈಟ್ ಪ್ರಾಬ್ಲಮ್ ಇದೆ, ನೋಡಕ್ ಸರಿಯಾಗಿ ಆಗ್ತಾ ಇಲ್ಲ, ಇಂಥ ಸಮಸ್ಯೆಗಳಿದ್ರೆ ಪ್ರತಿ ದಿವಸ ಕಡ್ಡಾಯವಾಗಿ ನೀವು ಏನ್ ಮಾಡ್ಬೇಕಂದ್ರೆ ಎರಡು ಆಸನಗಳು ನೀವು ಪಾಲನೆ ಮಾಡ್ಬೇಕು. ಒಂದು ಸರ್ವಾಂಗಾಸನ, ಇನ್ನೊಂದು ಶೀರ್ಷಾಸನ. ಓಕೆ. ಈ ಎರಡನ್ನು ನೀವು ಯೋಗ ಮಾಸ್ಟರ್ ಹತ್ರ ಕಲಿದು ಅದು ಅವ್ರ ಹತ್ರ ಕಲ್ಸ್ಕೊಂಡು ಆಮೇಲೆ ನೀವು ಅದು ಪಾಲನೆ ಮಾಡ್ತಾ ಹೋಗಿ, ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಪ್ರತಿ ದಿವಸ. ಮತ್ತೆ ಇನ್ನೊಂದು, ಕಣ್ಣಿನ ಸಮಸ್ಯೆಗಳು ಇರಬಾರ್ದು, ಈ ಕಣ್ಣಿನ ಸಮಸ್ಯೆಗಳು ಮುಂದಿನ ದಿವಸದಲ್ಲಿ ಬರಬಾರ್ದು ಅಂತಂದ್ರೆ ಒಂದು ನೀವು ಮಾಡ್ಬೇಕಾಗಿರೋದು ಏನ್ ಗೊತ್ತಾ, ಈ ಸೂರ್ಯನ ಬೆಳಕು ಪ್ರತಿ ದಿವಸ ಬೆಳಗ್ಗೆ ಕಡ್ಡಾಯವಾಗಿ ನೋಡ್ಬೇಕು. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಪ್ರತಿ ದಿವಸನೂ ಕಡ್ಡಾಯವಾಗಿ ಸೂರ್ಯನ ಬೆಳಕು ನೋಡ್ತಾನೆ ಇರಬೇಕು. ಅಟ್ಲೀಸ್ಟ್ 1 ನಿಮಿಷ ಕಾಲ 2 ನಿಮಿಷ ಕಾಲ ಹೇಳ್ಬೇಕಂದ್ರೆ, ನಾನು ಇನ್ನೊಂದು ದಿವಸ ನಿಮಗೆ ಇನ್ನೊಂದು ಕ್ಲಾಸಲ್ಲಿ ಒಂದು ಸೂರ್ಯ ಅಂದ್ರೆ ಆ ಆ, ಹೇಳ್ಬೇಕಂದ್ರೆ ಸನ್ ಮೆಡಿಟೇಷನ್ ಅಂತ ಇದೆ. ಸನ್ ಯೋಗ, ಅದು ನಾನು ತಿಳಿಸ್ಕೊಡ್ತೀನಿ. ಅವಾಗ ಆ ಸನ್ ಮೆಡಿಟೇಷನ್ ಮಾಡ್ತಾ ಹೋದ್ರೆ ಪ್ರತಿ ದಿವಸ ಒಂದು 2 ನಿಮಿಷ 3 ನಿಮಿಷ ಸನ್ ನೋಡ್ತಾ ಸನ್ ಯೋಗ ಮಾಡ್ಬೋದು, ಇಲ್ಲ ಸನ್ ಮೆಡಿಟೇಷನ್ ಮಾಡ್ಬೋದು. ಇಲ್ಲ ಅದು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಈಗ ಸದ್ಯಕ್ಕೆ ಅಟ್ಲೀಸ್ಟ್ ನಮ್ಮ ಸೂರ್ಯನು 1 ನಿಮಿಷ ಕಾಲ ಹಾಗೆ ನೋಡಿ. ಹಾಗೆ ನೋಡಿದ್ರೆ ಕಣ್ಣಿನ ದೃಷ್ಟಿ ತುಂಬಾ ಚೆನ್ನಾಗಾಗ್ತದೆ, ತುಂಬಾ ಸುಧಾರಿಸ್ತದೆ. ಯಾವುದೇ ರೋಗಗಳಿದ್ರೆ ಅದು ಹೋಗತ್ತೆ, ಇನ್ನು ರೋಗಗಳು ಯಾವುದು ಬರಲ್ಲ. ಅದು ಮಾಡ್ತಾ ಇರಿ. ಇದು ನೈಸರ್ಗಿಕ ಜೀವನ ಶೈಲಿಯಲ್ಲಿ ಅಳವಡಿಸ್ಕೋಬೇಕಾಗಿರುವಂತ ಅಂಶಗಳು. ಆದ್ರೆ ಯಾವುದೇ ಸಮಸ್ಯೆಗಳು ಬಂದಿದ್ದು ಇಟ್ಕೊಳ್ಳಿ, ಈಗ ಕಣ್ಣಿನ ಸ್ವಲ್ಪ ಸಮಸ್ಯೆಗಳು ಇರ್ತದಲ್ಲ, ಈಗಾಗಲೇ ಹೇಳಿದ್ದೀನಿ ಸ್ವಲ್ಪ ಸಮಸ್ಯೆಗಳು ಬರ್ತಾ ಇರ್ತದಂತ. ಆ ಸಮಸ್ಯೆಗಳಿಗೆ ಮನೆ ಮದ್ದು ಏನು ತಯಾರು ಮಾಡ್ಕೋಬಹುದು ಅಂತ ನಾನು ಒಂದೊಂದು ಹೇಳ್ತಾ ಹೋಗ್ತೀನಿ. ಅದು ದಯವಿಟ್ಟು ನೀವೆಲ್ಲ ಮತ್ತೆ PDF ಬಂದ್ಮೇಲೆ ಮತ್ತೆ ನೋಡ್ಕೊಂಡು ಅದು ನಿಮ್ಮ ಮನೆಯಲ್ಲೇ ಕಡ್ಡಾಯವಾಗಿ ನೀವು ಪಾಲನೆ ಮಾಡಿ. ಮೊದಲೇದು ಏನ್ ಮಾಡ್ಬೇಕಂದ್ರೆ, ಈ ಕಣ್ಣು ಮಂದವಾಗತ್ತೆ ಅಂದ್ರೆ ಆ ಕಣ್ಣು ಮಂದವಾಗತ್ತೆ, ಆಮೇಲೆ ದೃಷ್ಟಿ ಸುಧಾರಿಸ್ಕೋಬೇಕು ಅಂತ ಆ ತರ ಇದ್ರೆ ಏನ್ ಮಾಡ್ಬೇಕು, ಈ ಬೇವಿನ ಮರದಲ್ಲಿ ಇಟ್ಟಿರುವಂತ ಜೀನು ಇರ್ತದಲ್ಲ, ಜೇನುತುಪ್ಪ, ಪ್ರತಿದಿನ ಪ್ರತಿ ಕಣ್ಣಲ್ಲಿ ಒಂದು ಡ್ರಾಪ್ ಆನೆ ಹಾಕೊಂಡ್ರೆ, ಒಂದು ಡ್ರಾಪು ಈ ಕಡೆ, ಒಂದು ಡ್ರಾಪ್ ಈ ಕಡೆ, ಒಂದು ಡ್ರಾಪ್ ಈ ಜೇನುತುಪ್ಪನು ಹಾಕೊಂಡ್ರೆ ನಿಮ್ಗೆ ಆ ಕಣ್ಣಿನ ದೃಷ್ಟಿ ಸುಧಾರಿಸ್ತದೆ. ಮತ್ತೆ ಕಣ್ಣು ಮಂದವಾಗಿರ್ತದೆ, ನೋಡಕ್ಕೆ ಸರಿಯಾಗಿ ಆಗ್ತಾ ಇಲ್ಲ, ಬ್ಲರ್ ಆಗ್ತಾ ಇದೆ, ಕಣ್ಣುಗಳು ಬ್ಲರ್ ಆಗ್ತಾ ಇದೆ, ಸೊ ಸ್ವಲ್ಪ ದೃಷ್ಟಿ ಸರಿಯಾಗಿ ಆಗ್ತಾ ಇಲ್ಲ ಅಂತಂದ್ರೆ ಇದು ಮಾಡಿ. ಅದು ಏನಂದ್ರೆ ಬೇವಿನ ಮರದಲ್ಲಿ ಮೇಲೆ ಇಟ್ಟಿರುವಂತ ಜೇನುತುಪ್ಪನ ತೆಗೆದು ಅದು ಒಂದೊಂದು ಇಲ್ಲೊಂದು ಹಾನಿ ಅಂದ್ರೆ ಇಲ್ಲೊಂದು ಡ್ರಾಪ್ ಹಾಕೊಂಡ್ರೆ ಅದು ನಿಮ್ಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಆಮೇಲೆ ಕಣ್ಣಿನ ಉರಿ ಬರ್ತಾ ಇರ್ತದೆ, ಕಣ್ಣಲ್ಲಿ ಏನ್ ಬರ್ತದೆ, ಉರಿ ಜಾಸ್ತಿ ಬರ್ತಾ ಇದೆ. ಅದು ಒಂದು ಕೆಂಪದಾಗಿ ಅಂದ್ರೆ ರೆಡ್ ಆಗಿರ್ತದಲ್ಲ, ಕಣ್ಣುಗಳು ಎರಡು ಉರಿ ಬರ್ತಾ ಇರ್ತದೆ, ಉರಿ ಅಂತ ಅನಿಸ್ತದೆ, ಮತ್ತೆ ರೆಡ್ ಆಗಿರ್ತದೆ. ಅವಾಗ ಏನ್ ಮಾಡ್ಬೇಕು, ಒಂದೊಂದು ಈ ಕಣ್ಣಲ್ಲಿ ಅಂದ್ರೆ ಎರಡು ಕಣ್ಣಲ್ಲಿ
ಎಲೆ ನೀರಿದೆಲ್ಲ, ನಾವೇನ್ ಹೇಳ್ತೀವಿ, ಎಲೆ ನೀರು ಅಂತ ಹೇಳ್ತೀವಲ್ಲ, ಈ ಕೋಕೋನಟ್ ವಾಟರ್ ಅದು, ಇಲ್ಲಿ 3 ಡ್ರಾಪ್ಸ್, ಇಲ್ಲಿ 3 ಡ್ರಾಪ್ಸ್, ಎರಡು ಕಣ್ಣಲ್ಲಿ ಒಂದೊಂದು 3 3 ಡ್ರಾಪ್ಸ್ ಹಾಕೊಳ್ಳಿ. ಅದನ್ನು ತುಂಬಾ ಚೆನ್ನಾಗಿ ಹೆಲ್ಪ್ ಆಗ್ತದೆ ನಿಮ್ಗೆ. ಅಂದ್ರೆ ಬೇಗ ಅದು ಆ, ವಾಸಿ ಆಗ್ತದೆ ಸ್ನೇಹಿತರೆ. ಅದು ಕಣ್ಣಲ್ಲಿ ರೆಡ್ಡಿಸ್ ಆಗೋದು ಮತ್ತೆ ಉರಿ. ಆಮೇಲೆ ಈ ಕಣ್ಣಲ್ಲಿ ಕಸ ಬಿದ್ರೆ, ಯಾವ್ದಾದ್ರು ಕಸ ಹೋಗಿದೆ, ಅದು ಸ್ವಲ್ಪ ಆಚೆ ತೆಗಿಬೇಕಾದ್ರೆ, ನಿಮ್ಗೆ ಹರಳನ್ನೇ ಗೊತ್ತು, ಔಡಲನ್ನ ಅಂತ ಹೇಳ್ತೀವಿ, ಇಲ್ಲ ಹರಳನ್ನ ಅಂತ ಹೇಳ್ತೀವಿ, ಅಂದ್ರೆ ಕ್ಯಾಸ್ಟರ್ ಆಯಿಲ್. ಅದು ಸ್ವಲ್ಪ ಹಾಕೊಂಡ್ರೆ ಯಾವುದೇ ನಿಮ್ಮ, ಅದು ಹಾಕೋಬಹುದು ಸ್ವಲ್ಪ, ಇಲ್ಲ ಬಟ್ಟೆ ತಗೊಂಡು ಸ್ವಲ್ಪ ಅದಕ್ಕೂ ಚೆನ್ನಾಗಿ ಈ ತರ ಅದ್ದಿ ಈ ತರ ಮಾಡಿದ್ರೆ, ಸೊ ಆ ಕಸು ಏನಾದಿದ್ರೆ, ಈ ಕಸು ಅನ್ನೋದು ನಮ್ಮ ಎರಡು ಕಣ್ಣಿಂದ ಆಚೆ ಕಡೆ ಬರುತ್ತೆ. ಸೊ ಈ ತರ ಪೂರ್ವಕಾಲದಲ್ಲಿ ನಮ್ಮ ಪೂರ್ವಿಕರು ಮಾಡ್ತಾ ಇದ್ರು. ಪ್ರತಿಯೊಂದು ಮನೆಯಲ್ಲಿನೂ ಈ ತರ ಎಲ್ಲಾ, ಈ ತರ ಪದ್ಧತಿಗಳು, ಸಾಂಪ್ರದಾಯ ಪದ್ಧತಿಗಳು ಹಾಗೆ ಇತ್ತು. ಆದ್ರೆ ಇತ್ತೀಚಿನ ಕಾಲದಲ್ಲಿ ಎಲ್ಲ ಮರ್ತು ಬಿಟ್ಟಿದ್ವಿ. ಯಾವುದೇ ಇದ್ರೂ ಕಣ್ಣು ಸಮಸ್ಯೆ ಐ ಡಾಕ್ಟರ್, ಕಣ್ಣ, ನಮ್ಮ ಹಲ್ಲು ಸಮಸ್ಯೆ ಬಂದ್ರೆ ಡೆಂಟಲ್ ಡಾಕ್ಟರ್, ಕಿವಿ ಸಮಸ್ಯೆ ಬಂದ್ರೆ ಈ ಕಿವಿ ಡಾಕ್ಟರ್ ಅಲ್ವಾ, ENT ಡಾಕ್ಟರ್ ಅಂತ ಸಿಗ್ತಾರೆ. ಅಲ್ಲಿ ಹೋಗೋದು, ತೋರಿಸ್ಕೊಳ್ಳೋದು, ಅವ್ರೇನೋ ಒಂದು ಮದ್ದು ಕೊಡ್ತಾರೆ, ಮೆಡಿಸಿನ್ ಕೊಡ್ತಾರೆ, ಅದು ತಿಂದ್ರೆ ಮತ್ತೆ ಗ್ಯಾಸ್ಟ್ರಿಕ್ ಆಗೋದು, ಇನ್ನೊಂದು ಅಡ್ಡ ಪರಿಣಾಮ ಶುರು ಆಗೋದು. ಸೊ ಈ ತರ ನಾವೇನ್ ಮಾಡಿದ್ವಿ ಅಂದ್ರೆ, ನಮ್ಮ ಸಾಂಪ್ರದಾಯ ಪದ್ಧತಿ ಎಲ್ಲ ಮರ್ತು ಬಿಟ್ಟು ಈ ನವೀನ ಆ, ಈ ಮಾಡರ್ನ್ ಮೆಡಿಸಿನ್ ತಗೊಂಡು ಇನ್ನೂ ಜಾಸ್ತಿ ಹಾಳಾಗ್ತಾ ಇದೆ. ದೇಹಕ್ಕೆ ಬೇರೆ ಬೇರೆ ಅಡ್ಡ ರೋಗ, ಬೇರೆ ಅಡ್ಡ ಪರಿಣಾಮಗಳು ಶುರು ಆಗ್ತದೆ ಸ್ನೇಹಿತರೆ. ಅದು ಅರ್ಥ ಮಾಡ್ಕೊಳ್ಳಿ. ಸೊ ದಯವಿಟ್ಟು ಈ ಸಾಂಪ್ರದಾಯ ಪದ್ಧತಿಯಲ್ಲಿ ಮತ್ತೊಂದ್ಸರಿ, ಈಗ ನಾವು ಹೇಳ್ತಾ ಇರೋದು ಪ್ರತಿ ಕ್ಲಾಸಲ್ಲಿ ಅಷ್ಟೇ, ಎಷ್ಟೋ ನಿಮ್ಗೆ ಜ್ಞಾನ ಸಿಗತ್ತೆ. ಆ ಜ್ಞಾನವನ್ನು ನೀವು ಅಳವಡಿಸ್ಕೊಂತಾ ಇದ್ರಾ ಇಲ್ಲ ಅನ್ನೋದು, ಅದು ನಿಮ್ಮ ಮೇಲೆ ಡಿಪೆಂಡ್ ಆಗತ್ತೆ. ಮತ್ತೆ ಇನ್ನೊಂದು, ಬೇರೆಯವ್ರಿಗೆ ಹೇಳ್ಕೊಡ್ತಾ ಇದ್ರ ಅಂತ ಅದನ್ನು ನೀವು ಪಾಲನೆ ಮಾಡಿ. ಸೊ ಬೇರೆಯವ್ರಿಗೆ ಹೇಳ್ಕೊಡೋದು ಒಳ್ಳೇದಾಗತ್ತೆ, ನಿಮ್ಗೂ ಅದು ಒಂದು ಪುಣ್ಯ ಕಾರ್ಯ. ಯಾಕಂದ್ರೆ ನೀವು ನಿಮ್ಗೆ ಗೊತ್ತಿರೋದು ನಿಮ್ಮ ಹತ್ರ ಇಟ್ಕೋಬಾರ್ದು. ಯಾವುದೇ ಧ್ಯಾನ, ಜ್ಞಾನ, ಆರೋಗ್ಯ, ಆಹಾರ, ಪ್ರತಿಯೊಂದನ್ನು ಅಷ್ಟೇ. ಮತ್ತೆ ಇನ್ನೊಬ್ರಿಗೆ ಹೇಳ್ತಾನೆ ಇರ್ಬೇಕು ಅಲ್ವಾ. ಸೊ ಅದು ದಯವಿಟ್ಟು ಪಾಲನೆ ಮಾಡಿ. ಸೊ ಈಗ ಕಸ ಬಿದ್ರೆ ಏನಂತ ನಾವು ತಿಳ್ಕೊಂಡಿದೀವಿ. ಆಮೇಲೆ ಕಣ್ಣಿನ ದೃಷ್ಟಿ ಚೆನ್ನಾಗ ಇರಬೇಕು ಆ ಅಂತ ಅಂದ್ರೆ, ಖಂಡಿತವಾಗಿ ಏನು ಆಹಾರ ತಿಂದ್ರೆ ಕಣ್ಣಿನ ಆರೋಗ್ಯ ಚೆನ್ನಾಗಿರ್ತದೆ, ನಿಮ್ಗೆ ಈಗಾಗಲೇ ಗೊತ್ತಿರ್ತದೆ. ಆದ್ರೆ ಮತ್ತೊಂದ್ಸರಿ ಹೇಳ್ತೀನಿ, ಹಸಿರು ತರಕಾರಿಗಳು, ಗ್ರೀನ್ ವೆಜಿಟಬಲ್ಸ್ ತುಂಬಾ ಒಳ್ಳೇದು. ಅದರಲ್ಲಿ ಎಸ್ಪೆಷಲಿ ಕ್ಯಾರೆಟ್ ತುಂಬಾ ಒಳ್ಳೇದು. ಮತ್ತೆ ನಲ್ಲಿಕಾಯಿ ಗೊತ್ತಲ್ಲ, ನಲ್ಲಿಕಾಯನು ತುಂಬಾ ಒಳ್ಳೇದು. ಅದನ್ನು ದಯವಿಟ್ಟು ಜಾಸ್ತಿ ನಿಮ್ಮ ಆಹಾರದಲ್ಲಿ ಸೇರಿಸ್ಕೊಳ್ಳಿ, ಡೈಟಲ್ಲಿ ಸೇರಿಸ್ಕೊಳ್ಳಿ. ಸೊ ಆಮೇಲೆ ವಿಶೇಷವಾಗಿ ನೋಡ್ಬೇಕಂದ್ರೆ, ಹೊನ್ನಗೊನ ಸೊಪ್ಪು ಅಂತ ನಿಮ್ಗೆ ಈಗಾಗಲೇ ಗೊತ್ತು. ಆ ಸೊಪ್ಪನ್ನು ಜಾಸ್ತಿ ಬಳಸ್ಕೊಳ್ಳಿ ನಿಮ್ಮ ಆಹಾರದಲ್ಲಿ, ಅಂದ್ರೆ ಡೈಟ್ ಅಲ್ಲಿ ಖಂಡಿತವಾಗಿ ಹೆಲ್ಪ್ ಆಗುತ್ತೆ. ಅದು ಬಿಟ್ಟು ಕಿರುತಸಾಲಿ ಸೊಪ್ಪು ಅಂತ ಸಿಗುತ್ತೆ. ಕಿರುತಸಾಲೆ ಸೊಪ್ಪು, ಹೊನ್ನಗನ ಸೊಪ್ಪು, ಈ ಎರಡು ಸೊಪ್ಪುಗಳು ತುಂಬಾ ನಿಮ್ಮ ಕಣ್ಣಿನ ದೃಷ್ಟಿಗೆ, ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತದೆ ಸ್ನೇಹಿತರೆ. ಇದು ದಯವಿಟ್ಟು ಎರಡು ಪಾಲನೆ ಮಾಡ್ಕೊಳ್ಳಿ. ಈಗ ಈ ತರ ನೋಡ್ಕೊಟ್ರೆ, ಈ ಇರುಳುಗಣ್ಣು ಈಗಾಗಲೇ ಇಲ್ಲಲ್ಲ, ಈ ರೇಚಿಕಟಿ ಅಂದ್ರೆ ಡಾರ್ಕ್ ಐ ಅಂತ. ಇರುಳುಗಣ್ಣು ಅಂದ್ರೆ ಏನಂತ ಗೊತ್ತಾ, ನೈಟ್ ಅಲ್ಲಿ ಅವ್ರಿಗೆ ಕಣ್ಣು ಕಾಣಿಸಲ್ಲ. ಅವರು ನೈಟ್ ಅಲ್ಲಿ ಯಾವುದೇ ಅಂದ್ರೆ ರವಾನ ಮಾಡೋದು, ಈ ಡ್ರೈವಿಂಗ್ ಮಾಡೋದೆಲ್ಲ ಮಾಡಬಾರ್ದು ಅಂತ ಇರ್ಲಗನ್ನು ಅಂತ ಇರೋರು ಅಲ್ವಾ. ಅದೇ ತರ ಅವ್ರು ಯಾವುದೇ ಒಂದು ಬೆಳಕಲ್ಲಿದ್ದು ಸಡನ್ ಆಗಿ ಕತ್ಲೆಗೆ ಬಂದ್ರೆ ಅಂತ ಇಟ್ಕೊಳ್ಳಿ, ಬೆಳಕಲ್ಲಿ ಇರ್ತಾರೆ, ಸಡನ್ ಆಗಿ ಕತ್ಲೆಗೆ ಬರ್ತಾರೆ, ಅವಾಗ ಅವ್ರಿಗೆ ಕಣ್ಣು ಸರಿಯಾಗಿ ಕಾಣಿಸಲ್ಲ. ನೀವು ಅವ್ರ ಮುಂದೆ ಇರೋದು ಸರಿಯಾಗಿ ಕಾಣಿಸಲ್ಲ. ಅದೇ ನಾವು ರೇಚಿಕಟೆ ಅಂತ ಕರಿತೀವಿ, ಇಲ್ಲಾಂದ್ರೆ ಕನ್ನಡದಲ್ಲಿ ಇರ್ಲುಗನ್ನು ಅಂತ ಕರಿತೀವಿ ಅಲ್ವಾ. ಇದನ್ನು, ಇದು ತುಂಬಾ ಬಾಧಿಸ್ತಾ ಇರ್ತದೆ ಎಷ್ಟೋ ಜನಕ್ಕೆ. ಈಗಾಗಲೇ ತುಂಬಾ ಜನ ಇದರಿಂದ ಬಾಧೆ ಅನುಭವಿಸ್ತಾ ಇರ್ತಾರೆ. ಸೊ ಇದಕ್ಕೆ ಏನ್ ಮಾಡ್ಬೇಕಂದ್ರೆ, ಕಡ್ಡಾಯವಾಗಿ ದಿನಾಲು 2 ತಿಂಗಳು ನೀವು ಪಾಲನೆ ಮಾಡಿ. ನಾನು ಹೇಳ್ತಾ ಇರೋದು, ಕೃಷ್ಣ ತುಳಸಿ ಗೊತ್ತಲ್ಲ, ಕೃಷ್ಣ ತುಳಸಿನೇ ಚೆನ್ನಾಗಿ ರಸ ಮಾಡ್ಕೊಂಡು, ಈ ಈ ಕಣ್ಣಲ್ಲಿ ಎರಡೆರಡು ಹನಿ, 2 ಡ್ರಾಪ್ಸ್, ಇಲ್ಲಿ 2 ಡ್ರಾಪ್ಸ್ ಒಂದು ದಿನಾಲು 2 ತಿಂಗಳು ಮಾಡಿ. ಈ ತರ ಒಂದು ಅಟ್ಲೀಸ್ಟ್ ದಿನಕ್ಕೆ ಒಂದ್ಸರಿ ಮಾಡಿ. 2 ತಿಂಗಳು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಅವಾಗ ಆ ಕೃಷ್ಣ ತುಳಸಿಯಿಂದ ಈ ಎರಳುಗಣ್ಣು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅಷ್ಟು ಪ್ರಾಧಾನ್ಯವಾಗಿರುತ್ತೆ. ಅಂದ್ರೆ ಕೃಷ್ಣ ತುಳಸಿ ಅಷ್ಟು ಅದ್ಭುತವಾದ ಅಂಶ, ಅರ್ಥ ಮಾಡ್ಕೊಳ್ಳಿ. ಸೊ ಈ ತರ ಸ್ನೇಹಿತರೆ, ಈ ಕಣ್ಣಿನ ಸಮಸ್ಯೆಗಳು ಇಷ್ಟೆಲ್ಲ ನಾವು ಈ ಮನೆ ಮದ್ದುಗಳು ಪಾಲನೆ ಮಾಡ್ತಾ ಹೋದ್ರೆ, ಸೊ ಕಡ್ಡಾಯವಾಗಿ ನಿಮ್ಗೆ, ಖಂಡಿತವಾಗಿ ನಿಮ್ಗೆ ತುಂಬಾ ಫಲಿತಗಳು ಸಿಗತ್ತೆ. ಸೊ ಇಷ್ಟೆಲ್ಲ ಮನೆ ಮದ್ದಲ್ಲಿ ದಯವಿಟ್ಟು ಇದು ಪಾಲನೆ ಮಾಡ್ಕೊಳ್ಳಿ. ಸೊ ಈಗ, ಮನೆ ಮದ್ದು ನೋಡಿದೀವಿ, ಮತ್ತೆ ಸಮಗ್ರ ಜೀವನ ಶೈಲಿ ಆಯ್ತು. ಆಮೇಲೆ ಕೊನೆಯದಾಗಿ ಒಂದು ಪಿರಮಿಡ್ ಬಗ್ಗೆ ನಾನು ಸ್ವಲ್ಪ ಹೆಚ್ಚು ಮಾಹಿತಿ ಕೊಡ್ತೀನಿ. ಪಿರಮಿಡ್ ಅದ್ಭುತ, ಪಿರಮಿಡ್ ಪಿರಮಿಡ್ యొక్క ಶಕ್ತಿ, ಪಿರಮಿಡ್ ಇಂದ ಬರುವಂತ ಲಾಭಗಳು ಸ್ವಲ್ಪ ನಾನು ಮಾಹಿತಿ ಕೊಟ್ಟು ಆಮೇಲೆ ಇಂದಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಸೊ ಪಿರಮಿಡ್ ಅಂದ್ರೆ ಏನು ಈಗಾಗಲೇ ಗೊತ್ತು ನಿಮ್ಗೆ. ಪಿರಮಿಡ್ ಅಂದ್ರೆ ಅದಕ್ಕೂ ಒಂದು ಕೋನ ಇದೆ. ಪಿರಮಿಡ್ ಕೋನ ಏನದು, 51 ಡಿಗ್ರೀಸ್, 52 ಮಿನಿಟ್ಸ್, 10 ಸೆಕೆಂಡ್ಸ್, ಇಲ್ಲ 25 ಸೆಕೆಂಡ್ ವರೆಗೂ. ಅಂತ ಕೋನ ಯಾವಾಗ ನಾವು ನಿರ್ವಹಿಸ್ಕೊಂತೀವೋ, ಅಂದ್ರೆ ನಾವು ಯಾವುದೇ ಪಿರಮಿಡ್ ನಾವು ನಾವು ಖರೀದಿ ಮಾಡಿದ್ರು, ಇಲ್ಲ ಪಿರಮಿಡ್ ನಾವೇ ಒಂದು ಕಟ್ಸ್ಕೊಂತೀವಿ, ನಿರ್ಮಿಸ್ತೀವಿ ಅಂತಂದ್ರೆ, ಈ ಕೋನ ಅನ್ನೋದು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ.
ಈ ಕೋನ, ಪಿರಮಿಡ್ ಕೋನ ಅನ್ನೋದು ತುಂಬಾ ಬಹಳ ಇಂಪಾರ್ಟೆಂಟ್. ಆ ಕೋನ ಈ ನಮ್ಮ ಈಜಿಪ್ಟ್ ಅಲ್ಲಿ ಪಿರಮಿಡ್ ಇದೆಯಲ್ಲ, ಆ ಕೋನಕ್ಕೆ ಸಮಾನ ಇರಬೇಕು. ಆ ಆ ತ್ರಿಭುಜ ಕೋನ ಏನಿದೆಯೋ, ಆ ಪಿರಮಿಡ್ ಕೋನ ಅದಿದ್ರೇನೆ ಆ ಶಕ್ತಿ ಅಂದ್ರೆ ವಿಶ್ವಶಕ್ತಿ ಸಂಗ್ರಹಿಸ್ಕೊಂಡಂತ ಆ ಲಕ್ಷಣ ಇರತ್ತೆ. ಇಲ್ಲ ಅಂದ್ರೆ ಆ ಲಕ್ಷಣ ಹೊಟ್ಟೋಗ್ತದೆ. ಯಾವಾಗ್ಲೂ ಅರ್ಥ ಮಾಡ್ಕೊಳ್ಳಿ. ಈಗ ನೋಡಿ ನಮ್ಮ ಗರ್ಭಗುಡಿಗಳು ಮತ್ತೆ ಬೇರೆ ಬೇರೆ ನೋಡ್ತಾ ಇರ್ತೀವಿ, ಅದು ಪಿರಮಿಡ್ ಆಕಾರನೇ. ಆದ್ರೆ ಅದು ಒರಿಜಿನಲ್ ಪಿರಮಿಡ್ ಅಲ್ಲ, ನಿಜವಾದ ಪಿರಮಿಡ್ ಅಲ್ಲ. ಅದು ಪಿರಮಿಡ್ ತರ ಕಾಣಿಸ್ತದೆ ಅಷ್ಟೇ, ಕೋನ್ ಕೋನ್ ಅಂತ ಕರಿತೀವಲ್ಲ ಆ ತರ. ಬೇರೆ ಬೇರೆ ಯಾವುದೇ ಬೇರೆ ನಿರ್ಮಾಣಗಳು ರೂಪಗಳಿಗೆ ಯಾವುದೇ ಬೇರೆ ಜಾಮೆಟ್ರಿ ಇರುವಂತ ಸ್ಟ್ರಕ್ಚರ್ಸ್ ಏನಿದೆಯೋ ಅದರಿಂದ ಹೆಚ್ಚು ವಿಶ್ವಶಕ್ತಿ ಸಂಗ್ರಹಿಸ್ಕೊಳಲ್ಲ. ಇದು ಅರ್ಥ ಮಾಡ್ಕೊಳ್ಳಿ. ಹೆಚ್ಚು ವಿಶ್ವಶಕ್ತಿ ಸಂಗ್ರಹಿಸ್ಕೋಬೇಕು, ಆ ವಿಶ್ವದಿಂದ ವಿಶ್ವಶಕ್ತಿ ಹೆಚ್ಚು ಪರಿಣಾಮದಲ್ಲಿ ಸಂಗ್ರಹಿಸ್ಕೋಬೇಕಂದ್ರೆ ಕಡ್ಡಾಯವಾಗಿ ಅದು ಕರೆಕ್ಟ್ ಪಿರಮಿಡ್ ಆಗಿ ಇರಬೇಕು. ಅಂದ್ರೆ ಅದು ನಿರ್ಮಾಣ ಕೊಲತಗಳು ಇದೆಲ್ಲನೂ ಮೆಜರ್ಮೆಂಟ್ಸ್ ಎಲ್ಲ ಕಡ್ಡಾಯವಾಗಿ ಪಿರಮಿಡ್ ತರನೇ ಇರಬೇಕಾಗತ್ತೆ. ಅವಾಗ ನಿಮ್ಗೆ ಹೆಚ್ಚು ವಿಶ್ವಶಕ್ತಿ ಸಂಗ್ರಹಿಸ್ಕೊಂತದೆ. ಆ ವಿಶ್ವಶಕ್ತಿ ಒಳಗಡೆ ನಾವು ಕೂತ್ಕೊಂಡಿದ್ರು, ಧ್ಯಾನ ಮಾಡಿದ್ರು, ಮಲಗಿದ್ರು, ಏನೇ ಮಾಡಿದ್ರು ಆ ಶಕ್ತಿ ನಮ್ಮ ದೇಹ ಸಂಗ್ರಹಿಸ್ಕೊತದೆ. ಅವಾಗ ನಮ್ಮ ದೇಹ ಒಳಗಡೆ ಯಾವುದೇ ವಿಶ್ವಶಕ್ತಿ ಸಂಗ್ರಹಿಸ್ಕೊಂಡ ತಕ್ಷಣ ಏನಾಗ್ತದೆ ನಿಮ್ಗೆ ಗೊತ್ತು ಆ ವಿಷಯ, ಪ್ರಾಣಮಯ ಶಕ್ತಿ ಹೆಚ್ಚಾಗತ್ತೆ. ಅಂದ್ರೆ ಪ್ರಾಣಮಯ ಕೋಶ ಇದೆಲ್ಲ, ಎನರ್ಜಿ ಬಾಡಿ, ಎಥ್ರಿಕ್ ಬಾಡಿ, ಈಗಾಗಲೇ ಮಾಸ್ಟರ್ ಹೇಳ್ತಾ ಇದ್ರು. ಎಥ್ರಿಕ್ ಬಾಡಿ ಒಳಗಡೆ ಈ ಪ್ರಾಣಶಕ್ತಿ ಹೆಚ್ಚಾಗತ್ತೆ. ಅವಾಗ ಹೆಚ್ಚಾಗಿ ಪ್ರಾಣಶಕ್ತಿ ಹರಿತಾ ಇರುವಾಗ ಎಷ್ಟೋ ನಾಡಿಗಳಿದೆ. ಪ್ರತಿ ಜೀವಕೋಶಕ್ಕೂ ಪ್ರತಿ ಅಂಗಕ್ಕೆ, ಪ್ರತಿ ಅವಯವಕ್ಕೆ ನಾಡಿಗಳು ಈಗಾಗಲೇ ಕನೆಕ್ಟ್ ಆಗಿರ್ತದೆ, ಅಂದ್ರೆ ಸಂಪರ್ಕ ಹೊಂದಿರ್ತದೆ. ಆ ನಾಡಿಗಳಲ್ಲಿ ಒಳ್ಳೆ ವಿಶ್ವಶಕ್ತಿ ಪ್ರಾಣಶಕ್ತಿ ಪ್ರವಾಹ ಮಾಡ್ತಾ ಇದ್ರೆ ಅವಾಗ ಯಾವುದೇ ರೋಗ ಇದ್ರೂ ತೆಗೆದಾಕ್ಬೋದು ಸ್ನೇಹಿತರೆ. ಅದಕ್ಕೆ ಧ್ಯಾನವೇ ಸರ್ವ ರೋಗ ನಿವಾರಣಿ, ವಿಶ್ವಶಕ್ತಿಯೇ ಸರ್ವ ರೋಗ ನಿವಾರಣಕ್ಕೆ ಮೂಲಭೂತ ಆಗಿರ್ತದೆ, ಮೂಲ ಕಾರಣ ಆಗಿರ್ತದೆ ಅಂತ ಅರ್ಥ ಮಾಡ್ಕೊಂಡ್ರೆ ಈ ಪಿರಮಿಡ್ ಅನ್ನೋದು ಬಹಳ ಹೇಳ್ಬೇಕಂದ್ರೆ ತುಂಬಾ ಪ್ರಾಧಾನ್ಯವಾಗಿರೋದು. ಪ್ರತಿ ಮನೆಯಲ್ಲಿ ಈ ಪಿರಮಿಡ್ ನಾವು ಹೊಂದಬೇಕಾಗತ್ತೆ. ಯಾವಾಗ್ಲೂ ಆ ಪಿರಮಿಡ್ ಅನ್ನೋದು ನಮ್ಮ ಮನೇಲಿ ಇದ್ರೆ ಏನಾಗ್ತದೆ, ಖಂಡಿತವಾಗಿ ನಾವು ಎಷ್ಟೋ ರೋಗಗಳು ಸುಧಾರಿಸ್ಕೋಬಹುದು. ಆದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಪಿರಮಿಡ್ ಪ್ರಯೋಜನಗಳಾಗಿ ನಾನು 2 ಪ್ರಯೋಜನಗಳ ಬಗ್ಗೆ ನಿಮ್ಗೆ ತಿಳ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ. ರೈತರಿಗೆ ಆಧ್ಯಾತ್ಮಿಕ ಕೃಷಿಯಾಗಿ ಸ್ನೇಹಿತರೆ, ನಮ್ಮಲ್ಲಿ ಎಷ್ಟೋ ರೈತರು ಇರ್ತಾರೆ, ಫಾರ್ಮರ್ಸ್ ಇರ್ತಾರೆ. ಈಗಾಗಲೇ ವ್ಯವಸಾಯ ಕ್ಷೇತ್ರದಲ್ಲಿ ನೀವು ವ್ಯವಸಾಯ ಮಾಡ್ತಾ ಇರ್ತೀರಲ್ವಾ, ಅಲ್ಲಿ ನಿಮ್ಗೆ ಏನ್ ಬೇಕಂದ್ರೆ ನೋಡ್ಕೊಳ್ಳಿ. ಈಗ ಪ್ರತಿ ವ್ಯವಸಾಯ ಕ್ಷೇತ್ರದಲ್ಲಿ ಈಗಾಗಲೇ ಈ ರಾಸಾಯನಿಕ ಗೊಬ್ಬರಗಳು, ರಾಸಾಯನಿಕ ಕೀಟನಾಶಕಗಳು ಯೂಸ್ ಮಾಡ್ತಾ ಇರ್ತಾರೆ. ಅಷ್ಟು ಆ ಥರ ಬಳಸ್ತಾ ಇರ್ತಾರೆ. ಅದು ಒಳ್ಳೇದಲ್ಲ. ನಾವು ಈಗಾಗಲೇ ಅದ್ರ ಬಗ್ಗೆ ಇಂದಿನ ಕ್ಲಾಸಲ್ಲಿ ತುಂಬಾ ಹೆಚ್ಚಾಗಿ ತಿಳ್ಕೊಂಡಿದ್ವಿ. ಸೊ ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ ಅದು ತ್ಯಜಿಸ್ಬೇಕು. ಎರಡನೇದೇನಂದ್ರೆ, ನಾವು ಯಾವುದೇ ಪ್ರಕೃತಿ ಪರವಾಗಿರುವಂತ ಗೊಬ್ಬರ ಪ್ರಕೃತಿ ನೈಸರ್ಗಿಕವಾಗಿದ್ದ ಗೊಬ್ಬರ ಏನಾದ್ರು ನಮ್ಮ ದೇಶೀಯ ಹಸು ಗೊಬ್ಬರ, ಅದು ತುಂಬಾ ಒಳ್ಳೆಯದು ಅಲ್ವಾ. ಸೊ ಆ ಜೊತೆಗೆ ಅದರಿಂದ ದೇಶೀಯ ಹಸುವಿಂದ ಉತ್ಪನ್ನ ಮಾಡ್ಕೊಳ್ಳುವಂತ ಎಷ್ಟೋ ಪದಾರ್ಥಗಳಿದೆ. ಘನಾಮೃತ, ಜೀವಾಮೃತ, ಬೀಜಾಮೃತ, ಇದೆಲ್ಲ ಮಾಡ್ಕೊತಾ ಇರ್ತೀವಿ. ಅದೆಲ್ಲ ನಾವು ಬಳಸ್ಕೊಂಡ್ರೆ ವ್ಯವಸಾಯ ಕ್ಷೇತ್ರದಲ್ಲಿ ತುಂಬಾ ಚೆನ್ನಾಗಿ ನಮ್ಗೆ ಆ ಉತ್ಪನ್ನ ಅನ್ನೋದು ನೈಸರ್ಗಿಕವಾಗಿರುತ್ತೆ. ಯಾವುದೇ ರಸಾಯನದಲ್ಲೂ ಅದ್ರ ಒಳಗಡೆ ಇರಲ್ಲ. ಅವಾಗ ನಾವು ಅದನ್ನು ಆರ್ಗಾನಿಕ್ ಫುಡ್ ಅಂತ ಕರಿತೀವಿ ಅಲ್ವಾ. ಸೊ ಆಮೇಲೆ ಸಹಜ ಪ್ರಕೃತಿ ಆಹಾರ ಅಂತ ಕರಿತೀವಿ. ಅದು ಎಲ್ಲಾರ್ಗೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಯಾವುದೇ ರೋಗಗಳು ಬರಲ್ಲ. ಈ ಇತ್ತೀಚಿನ ಕಾಲದಲ್ಲಿ ರೋಗಗಳು ಬರ್ತಾ ಇದೆ ಅಂದ್ರೆ ಪ್ರಧಾನ ಕಾರಣ ನಮ್ಮ ಆಹಾರ ಕೆಟ್ಟೋಗಿದೆ ಅಲ್ವಾ. ನಾವು ತಿನ್ನೋ ಆಹಾರ ವಿಧಾನಗಳು ಕೆಟ್ಟೋಗಿದೆ. ಆಹಾರ ವಿಧಾನ ನಮ್ಗೆ ಯಾವುದು ಪಾಲಿಸೋದು ಗೊತ್ತಾಗ್ತಾ ಇಲ್ಲ. ಈಗ ಈ ನಮ್ಮ ಕ್ಲಾಸಲ್ಲಿ ಪ್ರತಿಯೊಂದು ಕ್ಲಾಸಲ್ಲಿ ಒಂದು ಆಹಾರ ವಿಧಾನ ಮತ್ತೆ ಮನೆ ಮದ್ದುಗಳು ಹೇಳ್ತಾ ಇರ್ತೀವಿ. ದಯವಿಟ್ಟು ಪಾಲನೆ ಮಾಡಿದ್ರೆ ನಿಮ್ಗೂ ಸೊ ವೇಗವಂತವಾಗಿ ನಿಮ್ಮ ಜ್ಞಾನ ಹೆಚ್ಚಾಗ್ತಾ ಹೋಗ್ತದೆ. ಸೊ ನೀವು ಒಂದು ಒಳ್ಳೆ ಆ, ಒಂದೇ ಒಂದು ಒಳ್ಳೆ ಜೀವನ ಅನ್ನೋದು ನೀವು ಅಳವಡಿಸ್ಕೋಬಹುದು. ಇನ್ನು ಬೇರೆಯವ್ರಿಗೆ ಹೇಳ್ಕೊಡ್ಬೋದು. ಸ್ನೇಹಿತರೆ, ಈಗ ಈ ಪ್ರಕೃತಿ ಆಹಾರ ತಯಾರು ಮಾಡ್ಬೇಕಂದ್ರೆ ಪ್ರಕೃತಿ ವ್ಯವಸಾಯನೇ ಮಾಡ್ಬೇಕು ಅಲ್ವಾ. ಅದೇ ತರ ಈ ಪಿರಮಿಡ್ ಬಳಸ್ಕೊಂಡು ಪ್ರತಿ ವ್ಯವಸಾಯ ಕ್ಷೇತ್ರದಲ್ಲಿ ಪಿರಮಿಡ್ ಇದ್ರೆ ಏನಾಗುತ್ತೆ ಅಂದ್ರೆ ಹೆಚ್ಚು ಪರಿಣಾಮದಲ್ಲಿ ವಿಶ್ವಶಕ್ತಿ ಈ ನಿಮ್ಮ ವಲಯಕ್ಕೆ ಅಂದ್ರೆ ನಿಮ್ಮ ವ್ಯವಸಾಯ ಕ್ಷೇತ್ರದಲ್ಲಿ ಸಿಗತ್ತೆ. ಪ್ರತಿ ಬೆಳೆಗೂ ಆ, ಎಲ್ಲಾ ಬೆಳೆಗಳಿಗೂ ಏನ್ ಬೇಕಾಗಿದೆ, ಪ್ರತಿ ಬೆಳೆಗೂ ಈಗ ಮಾನವನಿಗೆ ಯಾವ ತರ ವಿಶ್ವಶಕ್ತಿ ಬೇಕೋ, ಈ ವಿಶ್ವದಲ್ಲಿ ಇರುವಂತ ಪ್ರತಿ ವಸ್ತುವಲ್ಲಿನೂ ವಿಶ್ವಶಕ್ತಿ ಯಾವಾಗ್ಲೂ ಇರತ್ತೆ. ಅರ್ಥ ಮಾಡ್ಕೊಳ್ಳಿ. ಆ ವಿಶ್ವಶಕ್ತಿ ಅನ್ನೋದು ಕಡಿಮೆ ಆಗ್ತಾ ಇರ್ತದೆ, ಹೆಚ್ಚಾಗ್ತಾ ಇರ್ತದೆ. ಅಂದ್ರೆ ಹೆಚ್ಚಾಗ್ತಾ ಇರ್ತದೆ, ಕಡಿಮೆ ಆಗ್ತಾ ಅಷ್ಟೇ ಬಿಟ್ಟು ಪ್ರತಿ ವಸ್ತುಗೂ, ಪ್ರತಿ ಜೀವಿಗೂ, ಎಷ್ಟೋ ಜೀವಿಗಳು 84 ಲಕ್ಷಗಳ ಜೀವರಾಶಿ ಏನಿದೆಯೋ, ಸೊ ಅದರಲ್ಲಿ ಮಾನವನ ಒಂದು, ಇದೆಲ್ಲದಕ್ಕೂ ವಿಶ್ವಶಕ್ತಿ ಬೇಕೇ ಬೇಕು. ಅದು ಅರ್ಥ ಮಾಡ್ಕೊಳ್ಳಿ. ಮತ್ತೆ ಈ ವಿಶ್ವಶಕ್ತಿನೇ ಯಾವಾಗ ಪಿರಮಿಡ್ ಹೆಚ್ಚಾಗಿ ಕೊಡ್ತಾ ಇದ್ದೋ ಅವಾಗ ನಿಮ್ಮ ವ್ಯವಸಾಯ ಕ್ಷೇತ್ರಕ್ಕೂ ಹೆಚ್ಚಾಗಿ ವಿಶ್ವಶಕ್ತಿ ಸಿಕ್ತಲ್ಲ, ಅವಾಗ ಏನಾಗ್ತದೆ ಗೊತ್ತಾ, ನಿಮ್ಮ ಬೆಲೆ ಅನ್ನೋದು ತುಂಬಾ ಚೆನ್ನಾಗಿರ್ತದೆ. ಅದಕ್ಕೂ ಜಾಸ್ತಿ ನೀವು ಗೊಬ್ಬರನೂ ಹಾಕ್ಬೇಕಾಗಿಲ್ಲ. ಸಹಜ ಗೊಬ್ಬರನೂ ಹಾಕ್ಬೇಕಂತ ಏನು ಅವಶ್ಯಕತೆ ಇಲ್ಲ ಸ್ನೇಹಿತರೆ.
ಅಂದ್ರೆ ಸಹಜವಾದ ಗೊಬ್ಬರನು ಹೆಚ್ಚಾಗಿ ಹಾಕ್ಬೇಕಂತ ಏನು ಅವಶ್ಯಕತೆ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಅದನ್ನು ಕಡಿಮೆ ಮಾಡ್ಬೋದು, ಆದಷ್ಟು ಕಡಿಮೆ ಮಾಡ್ಕೋಬಹುದು. ಮತ್ತೆ ಕೀಟಕ ನಾಶಕಗಳನ್ನು ಅದನ್ನು ಕಡಿಮೆ ಮಾಡ್ಕೋಬಹುದು. ಅಷ್ಟು ಅದ್ಭುತವಾದ ಫಲಿತಗಳು ಸಿಗತ್ತೆ ಯಾವ್ದಿಂದ? ಪಿರಮಿಡ್ ಅನ್ನೋದು ನಿಮ್ಮ ವ್ಯವಸಾಯ ಕ್ಷೇತ್ರದಲ್ಲಿ ಇಟ್ಟಿದ್ರೆ. ಸೊ ಅದಕ್ಕೋಸ್ಕರ ಪ್ರತಿ ವ್ಯವಸಾಯ ಕ್ಷೇತ್ರದಲ್ಲಿ ಈ ಪಿರಮಿಡ್ ಅನ್ನೋದು, ಸೊ ಆದಷ್ಟು ನೀವು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಇಡಕ್ಕೆ ಅದು ಪ್ರಯತ್ನ ಮಾಡಿ. ಈಗಾಗಲೇ ನಮ್ಮ ಮಾತಾರ್ ಫೌಂಡೇಶನ್ ಬಂದ್ರೆ ನೀವು ಖಂಡಿತವಾಗಿ ಪ್ರತಿಯೊಬ್ಬರು ಮಾತಾರ್ ಫೌಂಡೇಶನ್ ಬನ್ನಿ. ಯಾವುದೋ ಒಂದು ಟೈಮಲ್ಲಿ ಖಂಡಿತವಾಗಿ ಬರ್ತಾ ಇರಬೇಕು. ಬರ್ತಾ ಇದ್ರೆ ಏನಾಗ್ತದೆ, ಬುಕ್ಗಳು ಪಿರಮಿಡ್ ಬಗ್ಗೆ ಮತ್ತೆ ಹೆಚ್ಚು ಮಾಹಿತಿ ಅಲ್ಲಿ ನೀವು ಧ್ಯಾನ ಮಾಡ್ಕೋಬಹುದು. ಒಳ್ಳೆ ಶಕ್ತಿ ಕ್ಷೇತ್ರ ಅದು, ಅಲ್ವಾ? ಸೊ ಆ ಥರ ನೋಡಿದ್ರೆ ಸ್ನೇಹಿತರೆ, ನಮ್ಗೆ ಈಗಾಗಲೇ ಒಂದು ಪಿರಮಿಡ್ ತಯಾರು ಮಾಡಿದ್ವಿ. ಅದು 5x5, 6x6 ಆ ಥರ, ಅಂದರೆ 5 ಫೀಟ್ ಬೈ 5 ಫೀಟು, 6 ಫೀಟ್ ಬೈ 6 ಫೀಟು ಪ್ರತ್ಯೇಕವಾಗಿ ವ್ಯವಸಾಯ ಕ್ಷೇತ್ರಕ್ಕೋಸ್ಕರ ಮಾತ್ರ ತಯಾರು ಮಾಡಿದ್ವಿ ಸ್ನೇಹಿತರೆ. ಅದು ಅದು ನಾವು ತಗೊಂಡು ಒಂದು ಒಂದು ಎಕರೆಗೆ ಒಂದು 5-6 ಪಿರಮಿಡ್ಗಳು ಅಲ್ಲೆಲ್ಲಿ ಇಟ್ಟರೆ, ಅಂದರೆ ಒಂದು 4 ಕಾರ್ನರ್ಸು ಮತ್ತೆ ಮಧ್ಯದಲ್ಲಿ ಈ ಪಿರಮಿಡ್ ಇಟ್ಟಿದ್ರೆ ಏನಾಗ್ತಾ ಗೊತ್ತಾ? ಅತಿ ಹೆಚ್ಚು ವಿಶ್ವಶಕ್ತಿ ನಿಮ್ಮ ಬೆಳಕೆ, ಅಂದರೆ ಪ್ರತಿ ವ್ಯವಸಾಯ ಕ್ಷೇತ್ರದಲ್ಲಿ ಅತಿ ಹೆಚ್ಚು ವಿಶ್ವಶಕ್ತಿ ಇರುತ್ತೆ. ಆದ್ರಿಂದ ನಿಮ್ಮ ಎಲ್ಲಾ ಸಸ್ಯಗಳಿಗೆ ಬೆಳವಣಿಗೆ ತುಂಬಾ ಚೆನ್ನಾಗಿರ್ತದೆ. ಯಾವುದು ನೀವು ಬೇರೆ ಕೀಟನಾಶಕ ಆಗ್ಬೋದು, ರಾಸಾಯನಿಕ ಗೊಬ್ಬರಾಂಶಗಳು, ಪ್ರಕೃತಿ ನೈಸರ್ಗಿಕ ಗೊಬ್ಬರ ಯಾವ್ದು ಯೂಸ್ ಮಾಡೋದು ಬೇಕಾಗಿಲ್ಲ. ಅಷ್ಟು ಅಲ್ಲ ಫಲಿತಾಂಶಗಳು ಸಿಗತ್ತೆ. ಈಗಾಗಲೇ ಎಷ್ಟೋ ಜನ ನಾವು ಈ ಪಿರಮಿಡ್ ವ್ಯವಸಾಯ ಅಂತ ಮಾಡ್ತಾ ಇದ್ದಾರೆ. ನಮ್ಮ ಮಾಸ್ಟರ್ಸ್ ಅಂದ್ರೆ ನಮ್ಮ ಪಿರಮಿಡ್ ಸಂಸ್ಥೆಯಲ್ಲಿ ಪಿರಮಿಡ್ ವ್ಯವಸಾಯ ಅಂತ ಈಗಾಗಲೇ ಎಷ್ಟೋ ಮಾಸ್ಟರ್ಸ್ ಮಾಡ್ತಾ ಇದ್ದಾರೆ. ಒಳ್ಳೆ ಒಳ್ಳೆ ಫಲಿತಗಳು ತಗೊಂಡಿದ್ದಾರೆ. ವ್ಯವಸಾಯ ಕ್ಷೇತ್ರದಲ್ಲಿ ತುಂಬಾ ಅದ್ಭುತವಾದ ಫಲಿತಗಳು ಈಗಾಗಲೇ ಅವರು ಅನುಭವಿಸ್ತಾ ಇದ್ದಾರೆ ಸ್ನೇಹಿತರೆ. ಅದಕ್ಕೋಸ್ಕರ ಪಿರಮಿಡ್ ಶಕ್ತಿಯಿಂದ ಪ್ರತಿ ಬೆಲೆ ಅನ್ನೋದು ಚೆನ್ನಾಗಿ ಅದು ಬೆಳವಣಿಗೆ ಇರುತ್ತೆ. ಅದು ನೀವು ಅರ್ಥ ಮಾಡಿಕೊಂಡು ದಯವಿಟ್ಟು ಪಾಲನೆ ಮಾಡಿ. ಆಮೇಲೆ ಇನ್ನೊಂದು ಎರಡನೇ ಫಲಿತ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ. ತಲೆನೋವಿಂದ ಪರಿಹಾರ ಸಿಗುತ್ತೆ ಸ್ನೇಹಿತರೆ. ತಲೆನೋವಿಂದ ಪೂರ್ತಿ ಪರಿಹಾರ ಸಿಗುತ್ತೆ. ತಲೆನೋವು ಬರೋಕೆ ಹಲವಾರು ಕಾರಣಗಳಿರ್ತದೆ. ತಲೆನೋವು ಬರೋಕ್ಕೆ ಗ್ಯಾಸ್ಟ್ರಿಕ್ ಆಗ್ಬೋದು, ಕಾನ್ಸ್ಟಿಪೇಷನ್ ಆಗ್ಬೋದು, ಇಲ್ಲ ತಲೆಯಲ್ಲಿ ಏನೋ ಏಟಾಗಿರ್ತದೆ, ಅಲ್ವಾ? ಸೊ ಮತ್ತೆ ಯಾವುದೇ ನೀವು ಜಾಸ್ತಿ ಒತ್ತಡ ತಗೊಂಡಿರ್ತೀರಿ, ಮತ್ತೆ ನಿದ್ದೆ ಸರಿಯಾಗಿ ಮಾಡಿಲ್ಲ. ಸೊ ಎಷ್ಟೋ ಕಾರಣಗಳಿಂದ ನಮ್ಗೆ ತಲೆನೋವು ಬರುತ್ತೆ. ಈ ತಲೆನೋವು ಅನ್ನೋದು ಯಾವುದೇ ಇರಲಿ, ಯಾವುದೇ ಕಾರಣದಿಂದ ಬರಲಿ, ಅದನ್ನು ವಾಸಿ ಮಾಡ್ಕೊಳಕ್ಕೆ ನೀವು ಪಿರಮಿಡ್ ಒಳಗಡೆ ಕೂತ್ಕೊಂಡು ಧ್ಯಾನ ಮಾಡಿ. ಎಷ್ಟು ಧ್ಯಾನ? ಒಂದು 10 ನಿಮಿಷ ಮಾಡಿ ನೋಡಿ. ಯಾವುದೇ ತಲೆನೋವಿರಲಿ, ಸೊ ನೀವೇನ್ ಮಾಡಬೇಕು, ಸೈಲೆಂಟ್ ಆಗಿ 2 ಕಣ್ಣುಗಳು ಮುಚ್ಕೊಂಡು ಶ್ವಾಸ ಗಮನಿಸ್ತಾ ಈ ಪಿರಮಿಡ್ ಅಂದ್ರೆ ನೀವು ಒಂದು 2 ಫೀಟ್ ಬೈ 2 ಪಿರಮಿಡ್ ತಗೊಂಡು ನಿಮ್ಮ ಮನೆಯಲ್ಲೇ ಒಂದು ಯಾವುದೇ ಗೋಡಕ್ಕೆ ಇಟ್ಕೊಂಡೋದು ಮಾಡ್ಕೊಳ್ಳಿ. ಅದ್ರ ಕೆಳಗಡೆ ಕೂತ್ಕೊಳ್ಳಿ ಧ್ಯಾನ ಮಾಡಿ. ಒಂದು 10 ನಿಮಿಷ ಧ್ಯಾನ ಮಾಡಿ ನೋಡಿ. ನಿಮ್ ತಲೆನೋವು ಹೋಗಿಲ್ಲ ಅಂದ್ರೆ ನೀವು ನೋಡ್ಕೊಳ್ಳಿ, ಖಂಡಿತವಾಗಿ ತಲೆನೋವು ಇಮಿಡಿಯೇಟ್ ವಾಸಿ ಆಗ್ಬಿಡ್ತದೆ. ಆ ತರ. ಅಂದ್ರೆ ಇವು ಜಾಸ್ತಿ ನಿಮ್ಗೆ ಇನ್ನು ತಲೆದಲ್ಲಿ ಏನೋ ತೊಂದರೆ ಆಗಿದೆ, ಮೆದುಳು ಸ್ವಲ್ಪ ಜನ ಏನಾಗ್ತದೆ, ಮೆದುಳು ಒಳಗಡೆ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ತದೆ. ಅಂದ್ರೆ ಮೆದುಳು ಒಳಗಡೆ ಸ್ವಲ್ಪ ನರಗಳು ವೀಕ್ ಆಗಿ ಈಗಾಗಲೇ ಫಿಟ್ಸ್ ಬರ್ತಾ ಇರ್ತದೆ, ಅಲ್ವಾ? ಎಷ್ಟೋ ಬೇರೆ ಬೇರೆ ರೋಗಗಳಿದೆ, ಮೆದುಳಿಗೆ ಸಂಬಂಧಿತ ಎಷ್ಟೋ ರೋಗಗಳು ಈಗಾಗಲೇ ಸಫರ್ ಆಗ್ತಾ ಇರ್ತದೆ. ಈ ಫಿಟ್ಸ್ ಅನ್ನೋದು ಒಂಥರ ಮೆಮರಿ ಲಾಸ್ ಆಗಿರೋದು, ಅವ್ರಿಗೆ ಮೆಮರಿ ಅನ್ನೋದು ಕೆಲಸನೇ ಮಾಡಲ್ಲ. ಆ, ಇಂಥ ಬೇರೆ ಬೇರೆ ವ್ಯಾಧಿಗಳು ಯಾವುದೇ ಇರಲಿ, ಈ ತಲೆಗೆ ಸಂಬಂಧ ಇರೋದು ನಮ್ಮ ಪಿರಮಿಡ್ ಕೆಳಗಡೆ ಕೂತ್ಕೊಂಡು ಚೆನ್ನಾಗಿ ಧ್ಯಾನ ಮಾಡ್ತಾ ಹೋದ್ರೆ ವೇಗವಂತವಾಗಿ ನಿಮ್ಗೆ ವಾಸಿ ಆಗತ್ತೆ. ಸೊ ಆ ತರ ಹೇಳ್ತಾ ಹೋದ್ರೆ ಸ್ನೇಹಿತರೆ, ಪಿರಮಿಡ್ ಇರುವಂತ ಅದ್ಭುತಗಳು, ಅದು ಮಾಡೋಂಥ ಅದ್ಭುತಗಳು, ಆ ವಿಶ್ವಶಕ್ತಿ ನಮ್ಗೆ ಕೊಡುವಂತ ಈ ಸಹಾಯ ಅನ್ನೋದು ಅತಿ ಅದ್ಭುತ ಅಂತ ಹೇಳ್ಬೋದು, ಅತಿ ಪರಮಾದ್ಭುತ ಅಂತ ಹೇಳ್ಬೋದು. ಅದಕ್ಕೆ ದಯವಿಟ್ಟು ಇದೆಲ್ಲ ನೀವು ಪಾಲನೆ ಮಾಡ್ತಾ ಹೋಗಿ. ಸೊ ಇಂದಿನ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಅಂಶಗಳು ತಿಳ್ಕೊಂಡೆ ಸ್ನೇಹಿತರೆ. ತಾವೆಲ್ಲ ಕೇಳಿಸ್ಕೊಂಡಿದ್ದಕ್ಕೂ, ಸೊ ಈ ಕಾರ್ಯಕ್ರಮ ಭಾಗವಹಿಸಿದ ಪ್ರತಿಯೊಬ್ಬರಿಗೆ ಧನ್ಯವಾದ ತಿಳಿಸ್ತಾ ಇಂದಿನ ಕಾರ್ಯಕ್ರಮ ಮುಕ್ತಾಯ